ಮೈಸೂರಿನ ಎಚ್ ಡಿ ಕೋಟೆಯಲ್ಲಿ ಸಫಾರಿಗೆ ಅಂತ ಹೋಗ್ತಾರೆ. ಆಗ ಒಂಟಿ ಸಲಗ ಸಫಾರಿಯನ್ನು ನೋಡಿ ಸಫಾರಿ ಅವ್ರ ಮೊಬೈಲಲ್ಲಿ ಕ್ಲಿಕ್ಕಿಸ್ತಾ ಇರ್ತಾರೆ. ಅವ್ರ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ಮುಂದಾಗಿದೆ. ಚಾಲಕನ ಸಮಯ ಪ್ರಜ್ಞೆಯಿಂದ ಅನಾಹುತ ಒಂದು ತಪ್ಪಿದೆ. ದಮ್ಮನಕಟ್ಟೆಯಲ್ಲಿ ನಡೆದಿರುವಂಥ ಘಟನೆ ಇದೆ. ಒಂಟಿ ಸಲಗ ನಿಂತಿರುತ್ತೆ, ಅದನ್ನು ನೋಡೋದಕ್ಕೆ ಅಂತೇಳಿ ಸಫಾರಿ ವಾಹನವನ್ನು ಚಾಲಕ ನಿಲ್ಲಿಸ್ತಾನೆ. ನಿಲ್ಸಿದೆ ತಡ ನೋಡ್ತಾ ಇದ್ದಂತೆ ಗಜರಾಜ ಹಿಂಬಾಲಿಸ್ಕೊಂಡು ಬರ್ತಾನೆ. ದೃಶ್ಯ ನೋಡಿ ನೋಡಿ ಸಫಾರಿಲಿ ಕೂತ್ಕೊಂಡು ಲೇಡಿ ಒಬ್ಬರು ಫಾಸ್ಟಾಗಿ ಹೋಗಿ ಸರ್ ಇಲ್ಲೇ ಬಂತು ಇನ್ನೊಂದು ಸರಿ ಅವ್ರು ಸಫಾರಿ ಹೋಗ್ತಾರೆ ಇಲ್ಲ. ಹೌದು. ಮತ್ತಷ್ಟು ಪ್ರಮುಖ ಸುದ್ದಿಗಳನ್ನು ಕ್ವಿಕ್ ಆಗಿ ನೋಡ್ತಾ ಹೋಗೋಣ ಈ ಕ್ಷಣದ ನ್ಯಾಷನಲ್ ಟಾಪ್ 5 ನಲ್ಲಿ. ಕೇರಳದ ತಿರುವನಂತಪುರಂನಲ್ಲಿ ಕೆಎಸ್ಆರ್ಟಿಸಿ ನೌಕರರು ವಿಭಿನ್ನ ರೀತಿಯಲ್ಲಿ ಪ್ರತಿಭಟನೆ ನಡೆಸಿದ್ರು. ವೇತನ ವಿಳಂಬ ಖಂಡಿಸಿ ಕೆಎಸ್ಆರ್ಟಿಸಿ ನೌಕರರ ಮಿನಿಯೇಚರ್ ಬಸ್ನಲ್ಲಿ ಮಾರ್ಚ್ ಅನ್ನು ಕೂಡ ನಡೆಸಿದ್ರು. ಕೆಎಸ್ಟಿ ನೌಕರರ ಸಂಘ ಯೂನಿಯನ್ ಆಯೋಜನೆ ಮಾಡಿದ ಪ್ರತಿಭಟನೆಯಲ್ಲಿ 106 ನೌಕರರು ಭಾಗಿಯಾಗಿದ್ದರು. ಒಡಿಶಾದಲ್ಲಿ ವಾರ್ಷಿಕ ರಥೋತ್ಸವ ನಡೆಯಲಿದೆ. ಭಗವಾನ್ ಜಗನ್ನಾಥ, ಬಲಭದ್ರ, ಸುಭದ್ರೆಯ 3 ರಥಗಳಾದ ನಂದಿಘೋಷ, ದರ್ಪದಲನ ಮತ್ತು ತಾಲಧ್ವಜವನ್ನ ಪುರಿ ಶ್ರೀಮಂದಿರದ ಸಿಂಹದ್ವಾರಕ್ಕೆ ತರಲಾಯಿತು. ಇವತ್ತಿನಿಂದ ಜಗನ್ನಾಥ ಪುರಿ ರಥಯಾತ್ರೆ ಆರಂಭ ಆಗಲಿದೆ. ರಥೋತ್ಸವದಲ್ಲಿ 10 ರಿಂದ 15 ಲಕ್ಷ ಮಂದಿ ಸೇರುವ ನಿರೀಕ್ಷೆ ಇದೆ. ಉತ್ತರಾಖಂಡದಲ್ಲಿ ಭಾರೀ ಮಳೆ ಆಗ್ತಾ ಇದ್ದು ರಾಮನಗರದಲ್ಲಿ ವರ್ಣನ ಆರ್ಭಟಕ್ಕೆ ಸೇತುವೆ ಕುಸಿದಿದೆ. ಗಂಗಾ, ಅಲಕಾನಂದ, ಭಾಗೀರಥಿ, ಸರ್ದಾ, ಮಂದಾಕಿನಿ ಮತ್ತು ಕೋಸಿ ಸೇರಿ ಪ್ರಮುಖ ನದಿಗಳು ಅಪಾಯದ ಮಟ್ಟ ಮೀರಿ ಹರಿಯುತ್ತಿವೆ. ವರ್ಣನ ಆರ್ಭಟಕ್ಕೆ ಜನಜೀವನ ಅಸ್ತವ್ಯಸ್ತಗೊಂಡಿದೆ. ಡಿಆರ್ಡಿಒ ಮತ್ತು ಲಾರ್ಸೆನ್ ಟುಬ್ರೋ ಜಂಟಿಯಾಗಿ ಲೈಟ್ ಟ್ಯಾಂಕ್ ಜೋರಾವರನ್ನು ಅಭಿವೃದ್ಧಿಪಡಿಸಲಾಗಿದೆ. ಗುಜರಾತ್ನ ಹಜಿರಾದಲ್ಲಿ ಭಾರತೀಯ ಸೇನೆಗಾಗಿ ಅಭಿವೃದ್ಧಿಪಡಿಸಲಾಗ್ತಾ ಇರುವಂತಹ ಟ್ಯಾಂಕ್ ಯೋಜನೆಯನ್ನ ಡಿಆರ್ಡಿಒ ಮುಖ್ಯಸ್ಥ ಡಾಕ್ಟರ್ ಸಮೀರ್ ವಿ ಕಾಮತ್ ಪರಿಶೀಲಿಸಿದರು. ಪೂರ್ವ ಲಡಾಖ್ ವಲಯದಲ್ಲಿ ಭಾರತೀಯ ಸೇನೆಯ ಅವಶ್ಯಕತೆಗಳನ್ನು ಪೂರೈಸೋದಕ್ಕೆ ಡಿಆರ್ಡಿಒ ಇಂದ ಟ್ಯಾಂಕ್ ಅಭಿವೃದ್ಧಿಪಡಿಸಲಾಗಿದೆ. ಗುಜರಾತ್ನ ಸೂರತ್ ನಗರದ ಪಾಲ್ ಪ್ರದೇಶದಲ್ಲಿ 4 ಅಂತಸ್ತಿನ ಕಟ್ಟಡ ಕುಸಿದಿದೆ. ಸಾವಿನ ಸಂಖ್ಯೆ ಏರಿಕೆಯಾಗಿದೆ. ಕಟ್ಟಡ ಕುಸಿದು ಬಿದ್ದ ಕೂಡಲೇ ಮಹಿಳೆಯನ್ನ ರಕ್ಷಣೆ ಮಾಡಲಾಗಿದೆ. ಇನ್ನು ಸ್ಥಳೀಯರು 3-4 ಮಂದಿ